ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫಾರ್ಮಸಿಸ್ಟ್ ಮಾಮ್. ಈ ಪ್ರಪಂಚದಲ್ಲಿ ನಾವು ಅದೆಷ್ಟೋ ರೋಗಗಳಿಗೆ ಔಷಧಿಯನ್ನು ಕಂಡುಹಿಡಿಯಬಹುದು. ಆದರೆ ಮನುಷ್ಯನ ಮನಸ್ಸಿಗೆ ಹಿಡಿದಿರುವ ಸ್ವಾರ್ಥ ಎನ್ನುವ ಕಾಯಿಲೆಗೆ ಮದ್ದೆಲ್ಲಿದೆ? ಮಕ್ಕಳ ಸುಖಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಸವೆಸುವ ತಂದೆ ತಾಯಿಗಳು ಅದೇ ಮಕ್ಕಳಿಂದ ತಿರಸ್ಕಾರಕ್ಕೆ ಒಳಗಾದಾಗ ಅನುಭವಿಸುವ ನೋವು ವರ್ಣನಾತೀತ. ಇಂದು ನಾನು ನಿಮಗೆ ಅಂತಹದ್ದೇ ಒಂದು ಕಣ್ಣೀರು ತರಿಸುವ ಮತ್ತು ಪ್ರತಿಯೊಬ್ಬ ಮಗ ಮತ್ತು ಮಗಳ ಕಣ್ಣು ತೆರೆಸುವ ಸತ್ಯ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಪೂರ್ತಿ ಕೇಳಿ, ಇದು ನಿಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಿಸಬಹುದು. ರಾಘವ ಒಬ್ಬ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಸಮಾಜದಲ್ಲಿ ಅವನಿಗೆ ಬಹಳ ಗೌರವವಿತ್ತು. ಅವನ ತಂದೆ ಜನಾರ್ದನ್ ಒಬ್ಬ ನಿವೃತ್ತ ಶಿಕ್ಷಕ. ಜನಾರ್ದನ್ ಅವರು ತಮಗೆ ಬರುತ್ತಿದ್ದ ಅಲ್ಪ ಮೊತ್ತದ ಸಂಬಳದಲ್ಲೇ ಮಗನನ್ನು ಬಹಳ ಕಷ್ಟಪಟ್ಟು ಓದಿಸಿದ್ದರು. ತಮ್ಮ ಜೀವನದ ಪ್ರತಿಯೊಂದು ಪೈಸೆಯನ್ನು ಮಗನ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಮಗನ ಹೆಸರಿನಲ್ಲಿ ಒಂದು ಸುಂದರವಾದ ಬಂಗಲೆಯನ್ನು ಕಟ್ಟಲು ಖರ್ಚು ಮಾಡಿದ್ದರು. ಈಗ ಅವರಿಗೆ 25 ವರ್ಷ ವಯಸ್ಸಾದ ಕಾರಣ ಮತ್ತು ಪಾರ್ಶ್ವವಾಯುವಿನ ಪ್ಯಾರಲೈಸಿಸ್ ಹೊಡೆತದಿಂದ ಅವರ ಒಂದು ಕಾಲು ಸ್ವಾಧೀನ ಕಳೆದುಕೊಂಡಿತ್ತು. ಮನೆಯಲ್ಲಿ ನಡೆಯುವಾಗ ಅವರ ಕಾಲು ನೆಲಕ್ಕೆ ತಾಗಿ ಒಂದು ವಿಚಿತ್ರವಾದ ಶಬ್ದ ಬರುತ್ತಿತ್ತು. ರಾಘವನ ಹೆಂಡತಿ ಸುಮಾಳಿಗೆ ಮಾವನ ಸೇವೆ ಮಾಡುವುದು ಎಂದರೆ ಮೊದಲೇ ಕಿರಿಕಿರಿ. ಒಂದು ದಿನ ಅವಳು ರಾಘವನ ಬಳಿ ಬಂದು ವಿಷ ಕಾರತೊಡಗಿದಳು. ನೋಡಿ ರಾಘವ, ನಿಮ್ಮ ಅಪ್ಪ ನಡೆಯುವಾಗ ಮಾಡುವ ಆ ಶಬ್ದ ನನಗೆ ಕೇಳಿಸಿಕೊಳ್ಳಲು ಆಗುತ್ತಿಲ್ಲ. ಮನೆಯಲ್ಲಿ ಯಾವಾಗಲೂ ಅವರ ಕೆಮ್ಮಿನ ಶಬ್ದವೇ ಕೇಳಿಸುತ್ತಿರುತ್ತದೆ. ಅಷ್ಟಕ್ಕೂ ಈ ಮನೆಗೆ ಬರುವ ನಮ್ಮ ಐಫೈ ಗೆಸ್ಟ್ ಮುಂದೆ ನಿಮ್ಮ ಅಪ್ಪ ಹೇಗೆ ಕುಂಟುತ್ತಾ ಬರೋದು ನನಗೆ ತುಂಬಾ ಮುಜುಗರ ತರುತ್ತೆ. ಸಮಾಜದಲ್ಲಿ ನಮಗೆ ಅಂತ ಒಂದು ಸ್ಟೇಟಸ್ ಇದೆ ಅಲ್ವಾ? ಅದಕ್ಕೆ ಅವರಿಗೆ ಒಂದು ಒಳ್ಳೆಯ ವೃದ್ಧಾಶ್ರಮ ನೋಡಿ ಸೇರಿಸಿಬಿಡಿ ಎಂದು ಹಠ ಹಿಡಿದಳು. ರಾಘವ ಮೊದಮೊದಲು ಬೇಡವೆಂದರೂ ಹೆಂಡತಿಯ ಸತತ ಪೀಡನೆಗೆ ಮಣಿದು ಕೊನೆಗೆ ತನ್ನ ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಲು ನಿರ್ಧರಿಸಿದ. ರಾಘವ ತನ್ನ ತಂದೆಯ ಬಳಿ ಹೋಗಿ ಬಹಳ ನಾಜೂಕಾಗಿ ಸುಳ್ಳು ಹೇಳಿದ. ಅಪ್ಪ, ನನಗೆ ಆಫೀಸ್ ಕೆಲಸದ ಒತ್ತಡ ಜಾಸ್ತಿ ಇದೆ. ಇಲ್ಲಿ ನಿನಗೆ ಸರಿಯಾದ ಸಮಯಕ್ಕೆ ಊಟ ಔಷಧಿ ಸಿಗುತ್ತಿಲ್ಲ. ನಗರದ ಹೊಲವಲಯದಲ್ಲಿ ಒಂದು ಅತ್ಯುತ್ತಮವಾದ ಆಶ್ರಮವಿದೆ. ಅಲ್ಲಿ ನಿನಗೆ ಬೇಕಾದ ಎಲ್ಲ ಸೌಲಭ್ಯಗಳಿವೆ. ನಿನ್ನ ವಯಸ್ಸಿನವರು ಬೇಕಾದಷ್ಟು ಮಂದಿ ಅಲ್ಲಿ ಗೆಳೆಯರಾಗಿ ಸಿಗುತ್ತಾರೆ. ಕೆಲವು ದಿನ ಅಲ್ಲಿಗೆ ಹೋಗಿ ಇರುವಪ್ಪ ಎಂದ. ತಂದೆ ಜನಾರ್ದನ್ ಅವರಿಗೆ ಮಗನ ಉದ್ದೇಶ ಅರ್ಥವಾಗಲು ಬಹಳ ಸಮಯ ಬೇಕಾಗಿಲ್ಲ. ಅವರು ಮೌನವಾಗಿ ಮಗನ ಮುಖವನ್ನೇ ನೋಡಿದರು. ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಅದನ್ನು ಹತ್ತಿಕ್ಕಿ, ಸರಿ ಮಗನೇ, ನಿನಗೆ ಖುಷಿ ಕೊಡುವುದಾದರೆ ನಾನು ಅಲ್ಲಿಗೆ ಬರುತ್ತೇನೆ ಎಂದು ಒಪ್ಪಿಕೊಂಡರು. ಮರುದಿನ ರಾಘವ ತನ್ನ ತಂದೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ನಗರದ ದೊಡ್ಡ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದ. ಅಲ್ಲಿಗೆ ತಲುಪಿದಾಗ ರಾಘವ ಅಲ್ಲಿನ ಮ್ಯಾನೇಜರ್ ಜೊತೆ ವ್ಯವಹಾರದ ಬಗ್ಗೆ ಮಾತನಾಡಲು ಅವರ ಕ್ಯಾಬಿನ್ಗೆ ಹೋದ. ತಂದೆ ಜನಾರ್ದನ್ ಅವರು ಆಶ್ರಮದ ಆವರಣದಲ್ಲಿ ಒಂದು ಬೆಂಚಿನ ಮೇಲೆ ಕುಳಿತಿದ್ದರು. ಸ್ವಲ್ಪ ಹೊತ್ತಿನ ನಂತರ ವೃದ್ಧಾಶ್ರಮದ ಮ್ಯಾನೇಜರ್ ಹೊರಗೆ ಬಂದರು. ಅವರು ಬೆಂಚಿನ ಮೇಲೆ ಕುಳಿತಿದ್ದ ಜನಾರ್ದನ್ ಅವರನ್ನು ಕಂಡ ತಕ್ಷಣ ಓಡಿ ಬಂದು ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸಿದರು. ಮ್ಯಾನೇಜರ್ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು. ಇದನ್ನು ಕಂಡು ರಾಘವನಿಗೆ ಅತೀವ ಆಶ್ಚರ್ಯವಾಯಿತು. ರಾಘವ ಮ್ಯಾನೇಜರ್ ಬಳಿ ಹೋಗಿ, ಏನಿದು ಮ್ಯಾನೇಜರ್ ಸಾಹೇಬ್ರೆ, ನಿಮಗೂ ನನ್ನ ತಂದೆಗೂ ಮೊದಲೇ ಪರಿಚಯವಿದೆಯೇ ಎಂದು ಕುತೂಹಲದಿಂದ ಕೇಳಿದ. ಮ್ಯಾನೇಜರ್ ಗದ್ಗದಿಕ ಕಂಠದಿಂದ ಹೀಗೆ ಹೇಳಿದರು, ರಾಘವ ಅವರೇ, ಇವರು ಕೇವಲ ನಿಮ್ಮ ತಂದೆಯಲ್ಲ, ಇವರು ಈ ಆಶ್ರಮದ ದೈವ. ಸುಮಾರು 30 ವರ್ಷಗಳ ಹಿಂದೆ ಇದೇ ವೃದ್ಧಾಶ್ರಮದಲ್ಲಿ ನಾನು ಒಬ್ಬ ಅನಾಥ ಮಗುವಾಗಿ ಬೆಳೆಯುತ್ತಿದ್ದೆ. ಅಂದು ಇವರು ಇಲ್ಲಿಗೆ ಬಂದು ಮ್ಯಾನೇಜರ್ ಬಳಿ ಒಂದು ಮಾತು ಕೇಳಿದ್ದರು. ನನಗೆ ಈ ಆಶ್ರಮದಲ್ಲಿರುವ ಅತೀ ಹೆಚ್ಚು ಅನಾಥನಾಗಿರುವ ಯಾರೂ ಇಲ್ಲದ ಮಗುವನ್ನು ಕೊಡಿ, ನಾನು ಅವನಿಗೆ ತಂದೆಯಾಗುತ್ತೇನೆ ಎಂದು. ಅಂದು ಇವರು ನನ್ನನ್ನು ದತ್ತು ಪಡೆದರು. ನನ್ನನ್ನು ತಮ್ಮ ಸ್ವಂತ ಮಗನಂತೆ ಸಾಕಿ ಶಿಕ್ಷಣ ಕೊಡಿಸಿ ಇಂದು ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣವಾದರು. ಇವರು
ಅಂದು ನನ್ನನ್ನು ದತ್ತು ಪಡೆಯದಿದ್ದರೆ ಇಂದು ನಾನು ಈ ಆಶ್ರಮದಲ್ಲೇ ಒಬ್ಬ ಕೆಲಸಗಾರನಾಗಿ ಇರುತ್ತಿದ್ದೆ. ಈ ಮಾತನ್ನು ಕೇಳಿದ ರಾಘವನಿಗೆ ಸುಡುಮದ್ದು ಬಡಿದಂತಾಯಿತು. ತಾನು ಯಾರನ್ನು ಅತೀ ದೊಡ್ಡ ಹೊರೆ ಎಂದು ಭಾವಿಸಿದ್ದನೋ ಅವರು ಈ ಜಗತ್ತಿನ ಅತೀ ದೊಡ್ಡ ಮಾನವತಾವಾದಿ ಎನ್ನುವ ಸತ್ಯ ಅವನಿಗೆ ಅರಿವಾಯಿತು. ತನ್ನನ್ನು ಅನಾಥಾಶ್ರಮದಿಂದ ತಂದು ರಾಜನಂತೆ ಸಾಕಿದ ತಂದೆಯನ್ನು ಇಂದು ತಾನು ಅನಾಥನನ್ನಾಗಿ ಮಾಡಲು ಇಲ್ಲಿಗೆ ತಂದಿರುವುದನ್ನು ನೆನೆದು ಅವನಿಗೆ ಅತೀವ ಪಶ್ಚಾತ್ತಾಪವಾಯಿತು. ರಾಘವ ಅಲ್ಲಿಯೇ ತನ್ನ ತಂದೆಯ ಪಾದಕ್ಕೆ ಬಿದ್ದು ಜೋರಾಗಿ ಅಳತೊಡಗಿದ. ಕ್ಷಮಿಸು ಅಪ್ಪ, ನಿನ್ನ ಆ ವಿಶಾಲವಾದ ಹೃದಯವನ್ನು ಅರಿಯದಷ್ಟು ಅಂಧನಾಗಿದ್ದೆ ನಾನು. ನನ್ನನ್ನು ಕ್ಷಮಿಸು. ನಡಿ, ಮನೆಗೆ ಹೋಗೋಣ. ಇನ್ನು ಮುಂದೆ ಈ ಮಗ ನಿನ್ನ ಸೇವಕನಾಗಿ ಇರುತ್ತಾನೆ ಹೊರತು ನಿನ್ನನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಬೇಡಿಕೊಂಡ. ತಂದೆ ಜನಾರ್ದನ್ ಮಗನನ್ನು ಎಬ್ಬಿಸಿ ಪ್ರೀತಿಯಿಂದ ಅಪ್ಪಿಕೊಂಡರು. ಅವರ ಮುಖದಲ್ಲಿ ಯಾವುದೇ ಕೋಪವಿರಲಿಲ್ಲ. ಮಗನೇ, ನಾನು ನಿನಗೆ ಕೊಟ್ಟ ಆಸ್ತಿಪಾಸ್ತಿಗಿಂತ ದೊಡ್ಡದು ಈ ಸಂಸ್ಕಾರ. ಇಂದು ನೀನು ನನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿರುವುದು ನೋಡಿ ನನಗೆ ಸಂತೋಷವಾಯಿತು. ನಾನು ಸತ್ತ ಮೇಲೆ ನೀನು ಕಾಶಿಗೆ ಹೋಗಿ ತರ್ಪಣ ಬಿಡುವ ಅವಶ್ಯಕತೆ ಇಲ್ಲ. ಬದುಕಿದ್ದಾಗ ನನ್ನ ಜೊತೆ ಇಷ್ಟು ಪ್ರೀತಿಯಿಂದ ಇದ್ದರೆ ಸಾಕು ಎಂದರು. ರಾಘವ ತನ್ನ ತಂದೆಯನ್ನು ಗೌರವದಿಂದ ಮನೆಗೆ ಕರೆತಂದನು ಮತ್ತು ತನ್ನ ಹೆಂಡತಿ ಸುಮಾಳಿಗೆ ತಂದೆಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟನು. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವುದು ಒಂದೇ: ಪೋಷಕರು ನಮಗೆ ನೀಡಿದ ಅತಿ ದೊಡ್ಡ ಉಡುಗೊರೆ ಈ ಸುಂದರವಾದ ಜೀವನ. ಅವರನ್ನು ಕಡೆಗಣಿಸಬೇಡಿ. ಮಕ್ಕಳು ತಮಗೆ ಆಸ್ತಿ ಮಾಡಿಲ್ಲ ಎಂದು ದೂರಬಹುದು, ಆದರೆ ಪೋಷಕರು ತಮ್ಮ ಜೀವನವನ್ನೇ ಮಕ್ಕಳಿಗಾಗಿ ಮುಡಿಪಾಗಿಟ್ಟಿರುತ್ತಾರೆ. ನಿಮ್ಮ ಪೋಷಕರೊಂದಿಗೆ ದಿನಕ್ಕೆ 5 ನಿಮಿಷವಾದರೂ ಪ್ರೀತಿಯಿಂದ ಮಾತನಾಡಿ. ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬ ಮಗನಿಗೂ ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಫಾರ್ಮಸಿಸ್ಟ್ ಮಾಮ್.